ಜಿಲ್ಲೆ ಸೇರಿದಂತೆ ವಿವಿಧ ಕಡೆ ಕಾಫಿ ಬೆಳೆಯನ್ನ ಅತಿ ಹೆಚ್ಚು ಬೆಳೆಯಲಾಗುತ್ತೆ. ಇನ್ಫ್ಯಾಕ್ಟ್ ಈ ಬಾರಿ ಕಾಫಿಗೆ ಉತ್ತಮ ಬೆಲೆ ಕೂಡ ಸಿಕ್ಕಿದೆ. ಆದರೆ ಈ ಭಾಗದ ಬೆಳೆಗಾರರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಹ ಸ್ಥಿತಿ ಇದೆ. ಏನಾಯ್ತು ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಹಲವು ವರ್ಷಗಳ ನಂತರ ಕಾಫಿಗೆ ಬಂಪರ್ ಬೆಲೆ. ಆದರೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಕಾಫಿ ಫಸಲು ನಾಶ. ಹಾಸನ ವ್ಯಾಪ್ತಿಯಲ್ಲೇ 300 ರಿಂದ 400 ಕೋಟಿ ರೂಪಾಯಿ ನಷ್ಟ. ಪರಿಹಾರಕ್ಕೆ ಕಾಫಿ ಬೆಳೆಗಾರರ ಆಗ್ರಹ. ಹಲವು ವರ್ಷಗಳ ನಂತರ ಈ ಬಾರಿ ಕಾಫಿಗೆ ಬಂಪರ್ ಬೆಲೆ ಬಂದಿದೆ. ದುರಂತ ಅಂದ್ರೆ ಹೆಚ್ಚು ಕಡೆಗಳಲ್ಲಿ ಅತಿಯಾದ ತೇವಾಂಶದಿಂದಾಗಿ ಬಹುತೇಕ ಕಾಫಿ ಕೊಳೆತು ಉದುರಿ ಹೋಗಿದೆ. ನಷ್ಟಕ್ಕೆ ಸೂಕ್ತ ಪರಿಹಾರ ಕೇಳಿದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೇಳಿಸಿಕೊಳ್ತಾ ಇಲ್ಲ ಅನ್ನೋದು ಬೆಳೆಗಾರರ ಆಳಲಾಗಿದೆ. ಲೆಕ್ಕಾಚಾರಗಳ ಪ್ರಕಾರ ಇತ್ತೀಚೆಗೆ ಸುರಿದ ಮಳೆಗೆ 60%ಕ್ಕೂ ಹೆಚ್ಚು ಬೆಳೆ ಹಾಳಾಗಿದೆ. ಲಾಭದ ನಿರೀಕ್ಷೆಯಲ್ಲಿದ್ದ ಕಾಫಿ ಬೆಳೆಗಾರರ ಆಸೆ ನೆಲ ಕಚ್ಚಿದೆ. ಹಾಸನ ಜಿಲ್ಲೆ ವ್ಯಾಪ್ತಿಯಲ್ಲಿ ಸುಮಾರು 300 ರಿಂದ 400 ಕೋಟಿ ನಷ್ಟವಾಗಿದೆ. ಈ ಬಾರಿ ಸಕಲೇಶಪುರದಲ್ಲಿ ಹೆಚ್ಚು ಮಳೆ ಅಂದರೆ ಒಂದು 200-250 ಇಂಚ್ ತನಕ ಮಳೆಯಾಗಿ ಕಾಫಿ ತುಂಬ ನಷ್ಟ ಆಗಿದೆ. ಈ ಸರಿ ಕಾಫಿ ಬೆಲೆ ತುಂಬ ಇದೆ. ಕಾಫಿ ಬೆಲೆಗೆ ಕಾಫಿ ಇಳುವರಿ ಇದ್ದಿದ್ರೆ ರೈತರು ಸ್ವಲ್ಪ ಸುಧಾರಿಸ್ಕೊಳ್ತಿದ್ರು. ಈಗ ಕಾಫಿ ಬೆಲೆ ಇದ್ದಾಗ ಕಾಫಿ ಇಳುವರಿ ತುಂಬ ಡ್ರಾಪ್ ಆಗಿದೆ. ಎಷ್ಟು ಅಂದರೆ ಒಂದು 50% ಡ್ರಾಪ್ ಆಗಿಬಿಟ್ಟಿದೆ. ಹಂಗಾಗಿ ರೈತರು ತುಂಬ ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ. ಲೇಬರ್ ವೇಜಸ್ಸು ಜಾಸ್ತಿ ಆಗಿದೆ. ಈ ಕೂಲಿ ಕಾರ್ಮಿಕರದ್ದು ಸಂಬಳನೂ ಜಾಸ್ತಿ ಮಾಡಿದ್ದಾರೆ. ಈ ಕಾಫಿ ಬೆಳೆಗಾರರಿಗೆ ಇದರಿಂದ ಎಲ್ಲ ಹೊಡೆತ ಆಗಿದೆ. ಒಂದು ಬೆಳೆಗಾರ ಸಂಘದಿಂದ ಬೇಡಿಕೆಯನ್ನು ಕೊಟ್ಟಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಆದರೆ ಪರಿಹಾರನೂ ಸಿಕ್ಕಿಲ್ಲ. ಯಾವುದೇ ಥರ ಬೆಳೆಗಾರರಿಗೆ, ಅದರಲ್ಲಿ ಕಾಫಿ ಬೆಳೆಗಾರರಿಗೆ ಯಾವುದೇ ಥರ ಸ್ಪಂದನೆ ಸಿಕ್ಕಿಲ್ಲ. ಹೌದು, ಪ್ರಾಕೃತಿಕ ನಷ್ಟದಿಂದ ಸಾಲದ ಹೊರೆ, ಇದರ ಜೊತೆಗೆ ಕಾಡಾನೆ ಸೇರಿದಂತೆ ವನ್ಯಜೀವಿಗಳ ನಿರಂತರ ಕಾಟ ಬೆಂಬಿಡದೆ ಕಾಡ್ತಾ ಇದೆ. ಕಾಫಿ ಬೆಳೆಗಾರರು ಹಲವು ವರ್ಷಗಳಿಂದಲೂ ವಿಶೇಷ ಪ್ಯಾಕೇಜ್ ಘೋಷಣೆ, ನಷ್ಟದ ಪರಿಹಾರ ಮೊತ್ತ 1 ಹೆಕ್ಟೇರ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೇರಿ ತಲಾ 50,000ಕ್ಕೆ ಏರಿಸಬೇಕು ಎಂಬ ಬೇಡಿಕೆಗೆ ಇದುವರೆಗೂ ಯಾವುದೇ ಸರ್ಕಾರಗಳು ಸ್ಪಂದಿಸಿಲ್ಲ. ಪರಿಹಾರದ ಮಿತಿಯನ್ನು 2 ರಿಂದ 10 ಎಕರೆಗೆ ವಿಸ್ತರಣೆ ಮಾಡಬೇಕೆಂಬ ಬೇಡಿಕೆ ಈಡೇರಿಲ್ಲ. ಸರ್ಕಾರಗಳು ಸಹಾಯಕ್ಕೆ ಧಾವಿಸ್ತಾ ಇಲ್ಲ ಅನ್ನೋದು ಕಾಫಿ ಬೆಳೆಗಾರರ ಅಳಲಾಗಿದೆ. ನಮ್ಮ ಮಲೆನಾಡು ಭಾಗ ಈ ಸಲ ಅತಿ ಹೆಚ್ಚು ಮಳೆ ಆಗಿದೆ. ಸಿಕ್ಕಾಪಟ್ಟೆ ಪ್ರಮಾಣ ನಷ್ಟ ಆಗಿದೆ. ಕಾಫಿ ರೇಟ್ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ. ಕಾಫಿ ರೇಟ್ ಚೆನ್ನಾಗಿದೆ. ಅದರಲ್ಲೂ ಈ ಕಾಫಿ ಅರ್ಧಕ್ಕರ್ಧ ಫುಲ್ಲು ಈ ಮಳೆಗೆ ಗಾಳಿಗೆ ಫುಲ್ಲು ನೆಲದಲ್ಲಿ ಹಾಸಿದೆ ಅಡಿ. ಹಾಗೆ ಪೆಪ್ಪರು ಅಷ್ಟೇ, ಅಡಿಕೆನೂ ಅಷ್ಟೇ. ರೈತರಿಗೆ ಸೂಕ್ತವಾದ ಪರಿಹಾರ ಒದಗಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತಿದ್ದೀವಿ. ಆನೆ ಸಮಸ್ಯೆ ಸಿಕ್ಕಾಪಟ್ಟೆ, ಅಡಿಕೆ, ಬಾಳೆ, ರೈತರುಗಳು ಆತಂಕದಲ್ಲಿ ತಿರುಗಾಡ್ತಿದ್ದಾರೆ. ಈಗ ಬೆಕ್ಕೋಡು ಹಾಗೂ ಹೆತ್ತೂರು ಭಾಗ ಸಿಕ್ಕಾಪಟ್ಟೆ ಆನೆ ಕಾಟ ಸಿಕ್ಕಾಪಟ್ಟೆ ಇದೆ. ಉತ್ತಮ ಬೆಳೆ ಇದ್ದು ಏನು ರೈತರಿಗೆ ಸಾಕಷ್ಟು ನಷ್ಟ ಆಗಿದೆ. ಈ ಸರಿ ಕಾಂಗ್ರೆಸ್ ಒಬ್ಬರು ಬಂದು ತಿರುಗಿ ನೋಡಿಲ್ಲ. ಮಲೆನಾಡು ಭಾಗ ಬಂದು ತಿರುಗಿ ನೋಡಿಲ್ಲ. ಕಾಫಿ ಏನಾಗಿದೆ, ಆನೆ ಕಾಟ ಏನಾಗಿದೆ, ಆಮೇಲೆ ಪೆಪ್ಪರು, ಅಡಿಕೆ ಏನು ಬಂದು ಅವರು ಇದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ. ಒಟ್ಟಿನಲ್ಲಿ ಈ ಬಾರಿ ಸಣ್ಣ ಹಾಗೂ ದೊಡ್ಡ ಹಿಡುವಳಿದಾರರು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ರು. ಆದರೆ ವಿಪರೀತ ಮಳೆ ಆದಾಯದ ಆಸೆಯನ್ನೇ ಹುಸಿಗೊಳಿಸಿದ್ರೆ, ಇನ್ನೊಂದೆಡೆ ಹೆಚ್ಚು ಮಂದಿ ತಮ್ಮ ಬಳಿ ಇದ್ದ ಕಾಫಿಯನ್ನು ಸಿಕ್ಕಷ್ಟು ಬೆಲೆಗೆ ಮಾರಾಟ ಮಾಡಿ ಬರಿಗೈಯಾಗಿದ್ದಾರೆ. ಹೀಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ಈ ಬಾರಿ ಕಾಫಿ ಬೆಳೆಗಾರರಿಗೆ ಉಂಟಾಗಿದೆ. ಶಶಿಧರ್, ಪಬ್ಲಿಕ್ ಟಿವಿ, ಹಾಸನ.